ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ನೀವು ನೋಡ್ತಿರೋ ಹಾಗೆ ನಾನು ಇಲ್ಲೊಂದು ಡಿಫ್ರೆಂಟ್ ಆಗಿರುವಂಥ ಪಾಪಡ್ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ತುಂಬಾ ಸುಲಭವಾಗಿ ಮನೆಯಲ್ಲೇ ಸಿಗುವಂಥ ಸಾಮಗ್ರಿಗಳಿಂದ ನೀವು ಇದನ್ನು ಮಾಡಿಕೊಂಡು ಎಷ್ಟು ದಿನ ಬೇಕಿದ್ರೂ ಇದನ್ನು ಏರ್ ಟೈಟ್ ಕಂಟೈನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಬನ್ನಿ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಸೊ ಮೊದಲನೇದಾಗಿ ಒಂದು ಬೌಲ್ಗೆ 1 ಕಪ್ ಆಗುವಷ್ಟು, ಅಂದರೆ 1 ಕಪ್ ಅಂದರೆ ಒಂದು 250 ಗ್ರಾಮ್ ಆಗುವಷ್ಟು ಗೋಧಿ ಹಿಟ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಮೈದಾ ಹಿಟ್ಟಿಂದ ಕೂಡ ಮಾಡ್ಬೋದು. ಅರ್ಧ ಕಪ್ಪಷ್ಟು ಸಣ್ಣ ರವೆ ತೊಗೊಂಡಿದ್ದೀನಿ, ಅಂದರೆ ಚಿರೋಟಿ ರವೆ ಅಂತ ಏನು ಹೇಳ್ತೀವಿ, ಅದನ್ನು ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಅಜ್ವಾಯಿನ ಏನಿರುತ್ತೆ ಅದನ್ನು ಹಾಕ್ಕೊಳ್ತಿದ್ದೀನಿ, 1 ಟೀ ಸ್ಪೂನ್ ಆಗುವಷ್ಟು. ಹಾಗೆಯೇ ಇದಕ್ಕೆ ಆಲೂಗೆಡ್ಡೆ, ಒಂದು 4 ಆಲೂಗೆಡ್ಡೆನ ಚೆನ್ನಾಗಿ ತುರಿದು ಹಾಕ್ಕೊಳ್ತಿದ್ದೀನಿ. ಇದಾದಮೇಲೆ ನಾನು ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ನೀವು ಬೇಕಿದ್ರೆ ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಅಚ್ಕಾರದ ಪುಡಿ 1 ಟೀ ಸ್ಪೂನ್ ಆಗೋಷ್ಟು, ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು, ಹಾಗೆಯೇ ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ 1 ಸ್ಪೂನ್ ಆಗುವಷ್ಟು. ಇದು ಟೊಮೆಟೊ ಕೆಚಪ್ ಅಂತ ಹೇಳ್ಬೋದು, ಅಥವಾ ಟೊಮೆಟೊ ಸಾಸ್ ಅಂತ ಹೇಳ್ಬೋದು. ಅದನ್ನು ಕೂಡ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಇದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ಇದಕ್ಕೆ 1 ಟೊಮೆಟೊನ ಚೆನ್ನಾಗಿ ಮಿಕ್ಸರ್ನಲ್ಲಿ ಗ್ರೈಂಡ್ ಮಾಡಿಕೊಂಡು ಟೊಮೆಟೊ ಪ್ಯೂರಿ ಹಾಕ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಟೊಮೆಟೊ ಫ್ಲೇವರ್ಡ್ ಆಗಿ ಬರುತ್ತೆ. ಚೆನ್ನಾಗಿ ಇದನ್ನು ಒಂದು 3 ಟೇಬಲ್ ಸ್ಪೂನ್, 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯಿಂದ ಹಿಟ್ಟನ್ನು ಯಾವುದೇ ರೀತಿ ಚಪಾತಿ ಹಿಟ್ಟನ್ನು ಯಾವ ರೀತಿ ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಇದನ್ನು ಈ ಆಲೂಗಡ್ಡೆ ಮಿಕ್ಸ್ಚರ್ ಏನು ಹಾಕಿರ್ತೀವಿ ಅದು ಹಿಟ್ಟಿನ ಜೊತೆ ಚೆನ್ನಾಗಿ ಬೆರಿಬೇಕು. ಅಷ್ಟು ಚೆನ್ನಾಗಿ ನೀವು ಇದನ್ನು ಕೈಯಿಂದ ನಾದ್ಕೊಳ್ಬೇಕು. ಆಲೂಗೆಡ್ಡೆ ಮಿಕ್ಸ್ಚರ್ ಏನಿರುತ್ತೆ ಅದು ಹಿಟ್ಟಿನ ಜೊತೆ ಬೆರಿಬೇಕು ಚೆನ್ನಾಗಿ, ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಕೈಯಿಂದ ಮಾಡಿದ್ರೆ ಮಾತ್ರ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ನೋಡ್ತಿರೋದು ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಗ್ರೀಸ್ ಮಾಡಿಕೊಂಡು ಮುಚ್ಚಿ ಒಂದು 5 ರಿಂದ 10 ನಿಮಿಷ ಇದನ್ನು ನೆನೆಯಕ್ಕೆ ಬಿಡೋಣ. ರವೆ ಹಾಕಿರೋದ್ರಿಂದ, ಚಿರೋಟಿ ರವೆ ಹಾಕಿರೋದ್ರಿಂದ ಅದು ಕೂಡ ಚೆನ್ನಾಗಿ ನೆನೆಯುತ್ತೆ, ಹಿಟ್ಟು ಸ್ಮೂತ್ ಆಗುತ್ತೆ. ಇವಾಗ ನೋಡಿ 10 ನಿಮಿಷ ಬಿಟ್ಟಿದ್ದೆ ನಾನು, ತುಂಬಾ ಸ್ಮೂತಾಗಿದೆ ಹಿಟ್ಟು. ಇವಾಗ ಇದನ್ನು ಇನ್ನೊಂದು ಸರಿ ಕೈಯಿಂದ ಚೆನ್ನಾಗಿ ನಾದ್ಕೊಂಡು, ನೀವು ಬೇಕಿದ್ದರೆ ಯಾವುದಾದ್ರೂ ಮೌಲ್ಡ್ಸಲ್ಲಿ ಇದನ್ನು ನಿಮ್ಗೆ ಯಾವ ಆಕಾರ ಬೇಕೋ ಆ ಆಕಾರಕ್ಕೆ ನೀವು ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಕಟ್ ಮಾಡಿಕೊಂಡು ಈ ಥರ ಉಂಡೆಗಳನ್ನ ಮಾಡ್ಕೊಳ್ತಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಟೀ ಟೈಮ್ಗೆ ಇದನ್ನು ನೀವು ಮಾಡಿಕೊಂಡು ಸ್ಟೋರ್ ಮಾಡಿ ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ ಎಷ್ಟು ದಿನ ಬೇಕಿದ್ರೂ ನೀವು ತಿನ್ಬೋದು. ನಾನಲ್ಲಿ ಒಂದು ಪ್ಲೇಟ್ನಲ್ಲಿ ಮೈದಾ ಹಿಟ್ಟನ್ನು ಹಾಕಿಟ್ಕೊಂಡಿದ್ದೀನಿ. ಮೈದಾ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಒಂದು ಉಂಡೆನ ತೊಗೊಂಡು ಲಟ್ಟಿಸ್ಕೊಳ್ತೀನಿ. ನೀವು ಬೇಕಿದ್ದರೆ ಸಪ್ರೇಟಾಗಿ ಈ ಥರ ಚಿಕ್ಕದಾಗಿ ಲಟ್ಟಿಸ್ಕೊಳ್ಬೋದು. ನಾನಲ್ಲಿ ಈ ಒಂದು ಉಂಡೆನ ಅಗಲವಾಗಿ ಒಂದು ರೋಟಿ ಆಕಾರಕ್ಕೆ ಲಟ್ಟಿಸ್ಕೊಳ್ತೀನಿ, ತೆಳುವಾಗಿ. ಈ ಥರ ತೆಳುವಾಗಿ ಲಟ್ಸಾದ್ಮೇಲೆ ಒಂದು ರಿಂಗ್ ಕಟ್ರು ಅಥವಾ ಯಾವುದಾದ್ರೂ ಡಬ್ಬದ ಮುಚ್ಚಳನೋ ಅಥವಾ ಒಂದು ಕಟೋರಿನೋ ತಗೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ನೋಡಿ, ಒಂದೇ ಆಕಾರಕ್ಕೆ ಈ ಥರ ಮಾಡೋದ್ರಿಂದ ಒಂದೇ ಆಕಾರಕ್ಕೆ ನೀವು ಎಲ್ಲ ಪೂರಿಗಳನ್ನು ನೀವು ಮಾಡ್ಬೋದು. ಇದೇ ಥರ ನಾನು ಉಳಿದಿರುವಂಥ ಎಲ್ಲ ಪೂರಿಗಳನ್ನು ಕಟ್ ಮಾಡ್ಕೊಳ್ತೀನಿ. ಇವಾಗ ನೋಡ್ತಿರ್ಬೋದು ಎಲ್ಲವನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಫೋರ್ಕ್ ಸ್ಪೂನ್ ಇರುತ್ತಲ್ಲ, ಫೋರ್ಕ್ ಸ್ಪೂನಿಂದ ಈ ಥರ ಹೋಲ್ ಮಾಡಿಕೊಂಡ್ರೆ ನಿಮಗೆ ಉಬ್ಬಲ್ಲ. ಎಣ್ಣೆನಲ್ಲಿ ಹಾಕಿದ ತಕ್ಷಣ ಉಬ್ಬೋದಿಲ್ಲ, ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ. ಹೋಲ್ ಮಾಡಲಿಲ್ಲ ಅಂದರೆ ಪೂರಿ ಥರ ಉಬ್ಬತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ ನಿಮಗೆ ಸ್ನ್ಯಾಕ್ಸು. ಈ ಥರ ಪ್ರತಿಯೊಂದು ಪೂರಿಗಳಿಗೂ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದಾಗೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಒಂದೊಂದಾಗೆ ಎಣ್ಣೆನಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ.
ನಾನಿಲ್ಲಿ ಸೈಡಲ್ಲಿ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದಾಗೆ ನಾನು ಹಾಕ್ಕೊಳ್ತೀನಿ. ಮೀಡಿಯಮ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಬೇಗನೆ ಫ್ರೈ ಆಗುತ್ತೆ ಗೋಧಿ ಹಿಟ್ಟಾಗಿರೋದ್ರಿಂದ. ಚೆನ್ನಾಗಿ ಎರಡು ಬದಿನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಟೇಸ್ಟಿ ಡಿಫ್ರೆಂಟ್ ಸ್ನ್ಯಾಕ್ಸ್ ಅನ್ಬೋದು. ನೀವು ಗೋಧಿ ಹಿಟ್ಟಿಂದ ಮಾಡ್ಕೊಳ್ಬೋದು ಆರಾಮಾಗಿ. ಮಸಾಲೆನ ನಿಮ್ಗೆ ಇಷ್ಟ ಆಗೋ ಥರ ನಿಮಗೆ ಯಾವ ಮಸಾಲೆ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಾಡ್ಕೊಳ್ಬೋದು. ಸೊ ಇವಾಗ ನೋಡ್ತಿರ್ಬೋದು ಚೆನ್ನಾಗೆಲ್ಲ ಫ್ರೈ ಆಗಿದೆ, ಕ್ರಿಸ್ಪಿ ಆಗಿದೆ. ನೋಡ್ತಿರ್ಬೋದು, ನಿಮ್ಗೆ ನೋಡ್ತಿದ್ರೇ ಗೊತ್ತಾಗುತ್ತೆ. ಇವಾಗ ಎಲ್ಲವನ್ನು ನಾನು ತೆಗೆದು ಸರ್ವ್ ಮಾಡ್ಕೊಳ್ತೀನಿ. ನೀವು ಇದನ್ನು ಗ್ರೀನ್ ಚಟ್ನಿ ಜೊತೆಗೆ ಕಾಂಬಿನೇಷನ್ ಆಗಿ ಸರ್ವ್ ಮಾಡ್ಕೊಂಡ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಅಥವಾ ಟೊಮೆಟೊ ಕೆಚಪ್ ಅಥವಾ ಗ್ರೀನ್ ಚಟ್ನಿ ಯಾವುದಾದ್ರೂ ಪರವಾಗಿಲ್ಲ. ಮೇಲ್ಗಡೆ ಸ್ವಲ್ಪ ಅಚ್ಕಾರದ ಪುಡಿನೋ ಅಥವಾ ಗರಂ ಮಸಾಲನೋ ಈ ಥರ ಚಾಟ್ ಮಸಾಲನೋ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಮಸಾಲ ಪುರಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿತ್ತು ನಾನು ಮಾಡಿದ್ದಾಗ. ನೀವು ಕೂಡ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಅಭಿಪ್ರಾಯ ತಿಳಿಸಿ. ಸೊ ಇವತ್ತಿನ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊತ್ತೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.